ಗ್ಯಾರಂಟಿ ನ್ಯೂಸ್ ಹಾಗೂ ಆಡ್6 ಅರ್ಪಿಸುವ ರಂಗೋಲಿ ಹಬ್ಬ ರಾಜ್ಯಾದ್ಯಂತ ಸದ್ದು ಮಾಡಿದ್ದು ಗಡಿ ಜಿಲ್ಲೆ ಬೀದರ್ನಲ್ಲೂ ಅದ್ದೂರಿಯಾಗಿ ರಂಗೋಲಿ ಹಬ್ಬ ಜರುಗಿದೆ. ವಿಶ್ವಗುರು ಬಸವಣ್ಣನವರ ಕಾಯಕ ಭೂಮಿ ಬಸವ ಕಲ್ಯಾಣ ನಗರದ ಶ್ರೀ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಜಿಲ್ಲೆಯ ಹಳ್ಳಿಗಳಿಂದಲೂ ಮಹಿಳೆಯರು ಯುವತಿಯರು ಆಗಮಿಸಿ ರಂಗು ರಂಗಿನ ರಂಗೋಲಿ ಬಿಡಿಸಿ ಗಮನ ಸೆಳೆದಿದ್ದಾರೆ. ಎತ್ತ ನೋಡಿದರತ್ತ ಬಣ್ಣ ಬಣ್ಣದ ರಂಗೋಲಿ. ಈ ರಂಗೋಲಿ ಹಬ್ಬ ಕಳೆಗಟ್ಟಿದ್ದು ಕಲ್ಯಾಣದಲ್ಲಿ. ಎಸ್, ಕರ್ನಾಟಕ ಮಾಧ್ಯಮ ಇತಿಹಾಸದಲ್ಲಿ ವಿನೂತನ ಕಾರ್ಯಕ್ರಮ ಮಾಡುತ್ತಿರುವ ಗ್ಯಾರಂಟಿ ನ್ಯೂಸ್ ಆಯೋಜಿಸಿರುವ ರಂಗೋಲಿ ಹಬ್ಬದಲ್ಲಿ ಕಂಡು ಬಂದಿರುವ ದೃಶ್ಯಗಳಿವು. ರಂಗು ರಂಗಿನ ರಂಗೋಲಿ ಬಿಡಿಸ್ತಿರೋ ಮಹಿಳೆಯರು, ಯುವತಿಯರು ಹಾಗೂ ಯುವಕರು ಬಸವ ಕಲ್ಯಾಣ ನಗರದ ಶ್ರೀ ಬಸವೇಶ್ವರ ಪಬ್ಲಿಕ್ ಸ್ಕೂಲ್ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿನ ಕಲರ್ಫುಲ್ ರಂಗೋಲಿ ನೋಡುಗರ ಕಣ್ಮನ ಸೆಳೆಯಿತು. ರಂಗೋಲಿ ಹಬ್ಬ ಕಾರ್ಯಕ್ರಮಕ್ಕೆ ಮೊದಲಿಗೆ ಸಸಿಗೆ ನೀರೆರೆಯುವ ಮೂಲಕ ಮೀನುಗಾರಿಕೆ ನಿಗಮ ಅಧ್ಯಕ್ಷೆ ಮಾಲಾ ಬಿ ನಾರಾಯಣರಾವ್ ಚಾಲನೆ ನೀಡಿದ್ರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರು ಆಶೀರ್ವಚನ ನೀಡಿ ಗ್ಯಾರಂಟಿ ನ್ಯೂಸ್ನ ಈ ವಿನೂತನ ಕಾರ್ಯಕ್ರಮಕ್ಕೆ ಶ್ಲಾಘಿಸಿದ್ರು. ಅಕ್ಕಾಪಡಿಯ ರಾಜ್ಯ ಸಂಯೋಜಕರು ಶೈನಿ ಪ್ರದೀಪ್ ಗುಂಟಿ ಅವರು ಸ್ಪರ್ಧಿಗಳ ರಂಗೋಲಿ ವೀಕ್ಷಿಸಿ ಹುರಿದುಂಬಿಸಿದರು. ಯುವತಿಯರಲ್ಲಿ ಸ್ಪರ್ಧಾ ಮನೋಭಾವ, ಕಲೆ ಪ್ರದರ್ಶನ ಮಾಡಲು ಗ್ಯಾರಂಟಿ ನ್ಯೂಸ್ ಉತ್ತಮ ವೇದಿಕೆ ಕಲ್ಪಿಸಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು. ನಿಮ್ಮ ಮೈಂಡ್ ಇದೇ ತರ ಕ್ರಿಯೇಟಿವ್ ಆಗಿ ನೀವು ಯಾವ್ಯಾವ ಕೆಲಸಗಳು ಮಾಡ್ತೀರಾ ನಿಮ್ಮ ಎಜುಕೇಶನ್ ಅಲ್ಲಿ ಆ ಕ್ರಿಯೇಟಿವಿಟಿ ನಿಮ್ಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಈ ಸ್ಪರ್ಧೆಯನ್ನ ಆರ್ಗನೈಸ್ ಮಾಡಿದಂತಹ ಗ್ಯಾರಂಟಿ ಟಿವಿ, ಗ್ಯಾರಂಟಿ ನ್ಯೂಸ್ ಚಾನೆಲ್ ಮತ್ತೆ ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೇನೆ. ಯಾಕಂದ್ರೆ ಈ ಪ್ಲಾಟ್ಫಾರ್ಮ್ ಎಲ್ಲ ಕಡೆ ಇರಲ್ಲ ಯೂಶಲಿ. ಇನ್ನು ಸ್ಪರ್ಧಾಳುಗಳು ಬಿಡಿಸಿರೋ ಕಲರ್ಫುಲ್ ರಂಗೋಲಿಯಲ್ಲಿ ಕರ್ನಾಟಕದ ನಕ್ಷೆ, ವಿಶ್ವಗುರು ಬಸವಣ್ಣನವರ ಚಿತ್ರ, ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಕುರಿತು ಸಂದೇಶ ಹಾಗೂ ಸಂಕ್ರಾಂತಿ ಹಬ್ಬದ ವಿಶೇಷ ರಂಗೋಲಿ ಚಿತ್ರಗಳು ಹೀಗೆ ಹಲವಾರು ಕಲರ್ಫುಲ್ ರಂಗೋಲಿಗಳು ನೋಡುಗರ ಗಮನ ಸೆಳೆದವು. ಕಲೆಗೆ ಉತ್ತೇಜನ ನೀಡುವ ಕಾರ್ಯ ಗ್ಯಾರಂಟಿ ನ್ಯೂಸ್ ನೇತೃತ್ವದಲ್ಲಿ ಆಗ್ತಿದೆ ಎಂದು ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಬಳಿಕ ಸ್ಪರ್ಧೆಯಲ್ಲಿ ವಿಜೇತರಾದ ಮಹಿಳಾ ಮಣಿಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ಸಂತಸ ವ್ಯಕ್ತಪಡಿಸಿದ್ರು. ತುಂಬಾ ಖುಷಿ ಇದೆ ಸರ್. ನಮ್ಗೆ ಇದು ಗ್ಯಾರಂಟಿ ನ್ಯೂಸ್ ಚಾನೆಲ್ ವತಿಯಿಂದ ನಮ್ಗೊಂದು ಒಳ್ಳೆ ಅವಕಾಶವನ್ನ ನೀಡಿದಾರ. ಅದ್ರಲಿಂದ ನಮ್ಗೆ ಏನಂತಂದ್ರ ಈ ಹೆಣ್ಮಕ್ಳಿಗೆ ಏನಾಗದ್ರಿ, ಈಗ ಬಲೆ ಅಡಿಗೆ ಮಾಡೋದು, ಮನೆಗಿರೋದು, ಇಂತ ಒಳ್ಳೆ ಕಾರ್ಯಕ್ರಮದಿಂದ ಎಲ್ಲಾ ಕಲೆಯನ್ನ ಹೊರಗೆ ಹಾಕ್ತಾ ಇದ್ದೀರಿ ಸರ್. ನಿಮ್ಗೆ ಮತ್ತೆ ನಿಮ್ ಚಾನೆಲ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಾನು ರಂಗೋಲಿ ಹಾಕಿನಿ ಸರ್. ಈಗ ಯಾಕಂದ್ರೆ ಆಕ್ಚುಲಿ ನಮ್ದು ಎಲ್ಲಾ ಕಡೆ ಹೆಂಗಾಗ್ತದೆ ಸರ್, 3 ವರ್ಷ 4 ವರ್ಷ ಹೆಣ್ಮಕ್ಳ ಮ್ಯಾಗ ರೇಪ್ ಆಗೋದು, ಇಂತ ಬಹಳಷ್ಟು ಘಟನೆಗಳು ನಮ್ದು ಕರ್ನಾಟಕದಾಗಲಿ ನಮ್ಮ ಬೇರೆ ರಾಜ್ಯಗಳದಾಗಲಿ ಬಹಳಷ್ಟು ನಡೀತಾ ಇದೆ ಸರ್. ಅದ್ರಿಂದ ಏನೋ ಒಂಥರ ಒಂದ್ ಮನ್ಸಿಗೆ ಬೇಸರ ಆಗ್ತಿತ್ತು. ಸೊ ಇಷ್ಟು ಜನರ 4 ಜನಕ್ಕ ಮೆಸೇಜ್ ಹೋಗುತ್ತ ಅಂತಂದ ಅದ್ರದ್ದು ಉದ್ದೇಶ ಇಟ್ಕೊಂಡು ಅದ್ರದ್ದೇ ಥೀಮ್ ಇಟ್ಟು ನಾನು ರಂಗೋಲಿ ಹಾಕಿದೆ. ಇನ್ನು ರಂಗೋಲಿ ಹಬ್ಬ ವೀಕ್ಷಣೆ ಮಾಡಲು ಬಂದ ಸುತ್ತಮುತ್ತಲಿನ ಮಹಿಳೆಯರು ಗ್ಯಾರಂಟಿ ನ್ಯೂಸ್ನ ಈ ವಿನೂತನ ಕಾರ್ಯಕ್ರಮಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿ ಅಭಿನಂದಿಸಿದ್ರು. ಈ ಗ್ಯಾರಂಟಿ ನ್ಯೂಸ್ಲಿಂದ ಈ ಹಮ್ಮಿಕೊಂಡಂತ ರಂಗೋಲಿ ಸ್ಪರ್ಧೆಯಲ್ಲಿ ನಮ್ಗೆಲ್ಲ ತುಂಬಾ ಖುಷಿ ಆಗ್ತದೆ. ಏನಕ್ಕಂತಂದ್ರೆ ಈ ಜಿಲ್ಲಾ ಮಟ್ಟದಲ್ಲಾಗ್ಲಿ, ತಾಲೂಕಾ ಮಟ್ಟದಲ್ಲಾಗ್ಲಿ, ರಾಷ್ಟ್ರ ಮಟ್ಟದಾಗ್ಲಿ ಇಂಥ ಸ್ಪರ್ಧೆಗಳು ಆಗ್ಬೇಕು. ಈ ಒಂದು ನ್ಯೂಸ್ ಕಡೆಯಿಂದ ಇವ್ರ ಮಕ್ಕಳಿಗೊಂದು ಇಂಥ ಒಂದು ರಂಗೋಲಿ ಸ್ಪರ್ಧೆ ಮೂಲಕ ಒಂದು ಉಳಿದುಂಬಿಸ್ತಾ ಇದಾರಲ್ಲ, ಅದು ನಮ್ಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಈ ಒಂದು ನಮ್ಮೆಲ್ಲರ ಕಡೆಯಿಂದ ಅವ್ರಿಗೊಂದು ಧನ್ಯವಾದವನ್ನು ಹೇಳಕ್ ಇಷ್ಟ. ಒಟ್ಟಾರೆ ವಿಶ್ವಗುರು ಬಸವಣ್ಣನವರ ಕಾಯಕ ಕ್ಷೇತ್ರ ಬಸವ ಕಲ್ಯಾಣದಲ್ಲಿ ನಡೆದ ರಂಗೋಲಿ ಹಬ್ಬ ಅದ್ದೂರಿಯಾಗಿ ಜರುಗಿತು. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.